ಗುಬ್ಬಿಯಲ್ಲಿ ರಸ್ತೆ ತಡೆದು ರೈತರ ಆಕ್ರೋಶ. ಹೇಮಾವತಿ ಲಿಂಕ್ ಕಾಲುವೆ ವಿರೋಧಿಸಿ ಹೆದ್ದಾರಿಯಲ್ಲೇ ಪ್ರೊಟೆಸ್ಟ್. 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಅಸ್ತವ್ಯಸ್ತ. ಹೇಮಾವತಿ ಲಿಂಕ್ ಕಾಲುವೆ ಯೋಜನೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಬಿಡದಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಗುಬ್ಬಿಯಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಿಂದ 1 ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಪ್ರಯಾಣಿಕರು ತೊಂದರೆ ಅನುಭವಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ರೈತರ ಹಿತಾಸಕ್ತಿಗೆ ವಿರುದ್ಧವಾದ ಯಾವುದೇ ಯೋಜನೆಯನ್ನ ಬಲವಂತವಾಗಿ ಜಾರಿಗೊಳಿಸಬಾರದು ಅಂತ ಆಗ್ರಹಿಸಿದ್ರು. ಇನ್ನು ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆಎನ್ ವೆಂಕಟೇಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಾ ಇದೆ, ವಿರೋಧಿ ನೀತಿಗಳನ್ನ ತಕ್ಷಣ ಕೈಬಿಡಬೇಕು ಅಂತ ಆರೋಪಿಸಿದ್ರು. ಬಿಜೆಪಿ ಮುಖಂಡ ದಿಲೀಪ್ ಮಾತನಾಡಿ, ಮಾಗಡಿ ಮಾದರಿಯಲ್ಲಿ ಇಲ್ಲಿ ಯೋಜನೆ ಜಾರಿಗೊಳಿಸಲು ಮುಂದಾದ್ರೆ ಉಗ್ರ ಹೋರಾಟ ಅನಿವಾರ್ಯ ಅಂತ ಎಚ್ಚರಿಕೆ ಕೊಟ್ಟರು. ಈ ದಿವಸ ಗುಬ್ಬಿಯಲ್ಲಿ ಎಲ್ಲ ಜನಪರ ಸಂಘಟನೆಗಳು, ಕರ್ನಾಟಕ ರಾಜ್ಯ ರೈತ ಸಂಘ, ಬಿಡದಿ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡ್ಕೊಂಡು ಇವತ್ತು ಗುಬ್ಬಿಯಲ್ಲಿ ಅದರಡಿಯಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಗುಬ್ಬಿಯಲ್ಲಿ ಒಂದು ಹೋರಾಟಕ್ಕೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಪಕ್ಷಾತೀತವಾಗಿ ಜನಪರ ಸಂಘಟನೆಗಳು ಕರ್ನಾಟಕದ ರಾಜ್ಯ ರೈತ ಸಂಘದ ಜೊತೆ ಕೈಜೋಡಿಸಿ ಒಂದು ಹೋರಾಟಕ್ಕೆ ಬಂದಿರತಕ್ಕಂಥ ವಿಚಾರ. ನಿನ್ನೆ ದಿವಸ ಬಿಡದಿ ಏನು ಟೌನ್ಶಿಪ್ ಮಾಡಲು ಹೊರಟಿರುವ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೈತರು ನಾವು ಕೊಟ್ಟರೆ ತಗೋತೀವಿ, ಬಲವಂತವಾಗಿ ರೈತರ ಹತ್ರ ನಾವು ಭೂಮಿ ತಗೊಳಲ್ಲ ಅಂತೇಳಿ ಹೊರಟಿದ್ದಾರೆ. ಆ ಕಾರಣ ಪೂರ್ಣವಾಗಿ ಅವರು ಕೊಟ್ಟರ್ತ ತಗೊಂತೀವಿ, ಬಿಟ್ಟರ್ತ ಬಿಡ್ತೀವಿ ಅನ್ನೋ ವಿಚಾರ ಬಿಟ್ಬಿಟ್ಟು ಪೂರ್ಣವಾಗಿ ಬಿಡಬೇಕು, ಅಲ್ಲಿ ಯಾವ ಟೌನ್ಶಿಪ್ ಕಾರ್ಯಕ್ರಮನ ಪೂರ್ಣವಾಗಿ ಬಿಡಬೇಕು ಅಂತೇಳಿ ಒತ್ತಾಯಿಸ್ತಾ ಇರ್ತಕ್ಕಂಥ ವಿಚಾರ. ಹಾಗಾಗಿ ಆ ಬಿಡದಿ ರೈತರ ಪರವಾಗಿ ಇವತ್ತು ಗುಬ್ಬಿಯಲ್ಲಿ 1 ಗಂಟೆಗೂ ಅಧಿಕ ಕಾಲ ರಸ್ತೆಯನ್ನು ಬಂದ್ ಮಾಡಿ ಈ ಹೋರಾಟವನ್ನು ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ವಿಚಾರ. ಸರ್, ಮುಂದೆ ಏನು ಮಾಡ್ತೀರಿ ಅಂತ ಇದ್ರ ಬಗ್ಗೆ ನಾವು ಇದೇ ತಿಂಗಳು ಆ ಹೋರಾಟಕ್ಕೆ ಹೋಗಿ ಬಿಡದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗುಲ್ಪುರ ನಾಗೇಂದ್ರಪ್ಪನವರು, ರಾಜ್ಯ ಕಾರ್ಯಾಧ್ಯಕ್ಷರು ತುಮಕೂರು ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜುರವರ ನೇತೃತ್ವದಲ್ಲಿ ಬಿಡದಿಯಿಂದ ಬೈರಮಂಗಲ ಪಂಚಾಯತಿಗೆ ಪಾದಯಾತ್ರೆ ಮಾಡಿ ಅಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ಆ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬಂದಿದ್ದು. ಏನಲ್ಲಿ ಸರ್ವೆ ಬಂದಿರತಕ್ಕಂಥ ಅಧಿಕಾರಿಗಳನ್ನ ನಮ್ಮ ಏನು ರೈತರು ಹೊಡೆದಿರುವಂಥದ್ದು ಪರ್ಕೆಗೆ ಈ ಥರದೆಲ್ಲ ಆದರೆ ಅವ್ರ ಮೇಲೆಲ್ಲ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಿದೆ. ಈ ಸರ್ಕಾರ ಅದಕ್ಕೆ ಏನಂತ ಹೇಳ್ತೀರಿ ಸರ್? ಪ್ರತಿಕ್ರಿಯೆ ಯಾವುದೇ ಕಾರಣಕ್ಕೂ ರೈತರು ರೊಚ್ಚಿಗೆದ್ರೆ ಏನು ಮಾಡ್ತಾರೆ ಅನ್ನೋದು ಇದೇ ಉದಾಹರಣೆ. ಯಾವುದೇ ಅಧಿಕಾರಿಗಳು ಸಹ ನಮ್ಮ ರೈತರನ್ನ ತಂಟೆಗೆ ಬಂದರೆ ನಾವು ಎಲ್ಲ ಕಡೆಗೂ ಇದೇ ಥರ ಮಾಡ್ತೀವಿ. ನಮ್ಮ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಏನು ರಾಮನಗರಕ್ಕೆ ತೆಗೆದುಕೊಂಡು ಹೊರಟಿರ್ತಕ್ಕಂಥ ವಿಚಾರ, ಆ ವಿಚಾರಕ್ಕೂ ಏನಾದ್ರು ಡಿ ಕೆ ಶಿವಕುಮಾರ್ ಮತ್ತೆ ಖ್ಯಾತಿ ತೆಗೆದುಕೊಂಡು ಬಂದರೆ ನಾವು ಎಲ್ಲ ರೈತರು ಅದೇ ಥರ ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡ್ತೀವಿ. ನಮ್ಮ ಮನೆಗೆ ಇರ್ತಕ್ಕಂಥ ಹೆಣ್ಮಕ್ಳನ್ನ ಬಿಟ್ಟು ಪೊರಕೆ ಸೇವೆ ಮಾಡ್ತೀವಿ. ಖಂಡಿತ ಒಂದು ಒಳ್ಳೆ ಬಿಡದಿ ನಮ್ಮ ಹೆಣ್ಮಕ್ಳು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದರಿಂದ ಸರ್ಕಾರ ಪಾಠ ಕಲಿಬೇಕು. ಅದೇ ಪ್ರಕರಣ ದಾಖಲು ಮಾಡಿದ್ದಾರೆ. ಇವಾಗ ರೈತರು ಅವ್ರಿಗೆ ಕಾನೂನು ಬಗ್ಗೆ ಇರುವುದಿರಲ್ಲ, ಅದಕ್ಕೆ ಸಪೋರ್ಟ್ ಆದರೆ ಏನು ಮಾಡ್ತೀವಿ? ಪ್ರಕರಣ ದಾಖಲು ಮಾಡ್ಕೊಂಡ್ರೆ ನಾವು ಅದಕ್ಕೆ ಬಗ್ಗೋರಲ್ಲ. ನಮ್ಮಲ್ಲೂ ನಮ್ಮ ರೈತರ ಮಕ್ಕಳು ಲಾಯರ್ಗಿರಿ ಓದಿದ್ದಾರೆ. ಅದಕ್ಕೆ ಏನು ಬೇಕೋ ನಾವು ಕಾನೂನಿಗೆ ತಕ್ಕವಾಗಿ ನಾವು ಪಾಠ ಕಲಿಸ್ತೀವಿ. ಸರ್, ತುಮಕೂರು ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಮಾತನಾಡಿ, ರೈತ ವಿರೋಧಿ ಕ್ರಮಗಳನ್ನು ಸರ್ಕಾರ ಕೂಡಲೇ ಹಿಂಪಡಿಬೇಕು, ಇಲ್ಲವಾದ್ರೆ ರಾಜ್ಯದಾದ್ಯಂತ ಹೋರಾಟ ಮತ್ತಷ್ಟು ತೀವ್ರ ಆಗತ್ತೆ ಅಂತ ಎಚ್ಚರಿಸಿದ್ರು. ರೈತ ಮುಖಂಡ ಕೋಡಿಯಾಲ ಬಸವರಾಜ್ ಮಾತನಾಡಿ, ಪ್ರಕರಣ ದಾಖಲಿಸಿದ್ರೂ ಹೋರಾಟದಿಂದ ಹಿಂದೆ ಸರಿಯಲ್ಲ, ರೈತರ ಹಕ್ಕುಗಳಿಗಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ಅಂತ ಹೇಳಿದ್ರು. ಪ್ರತಿಭಟನೆಯ ಹಿನ್ನೆಲೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಬಳಿಕ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡ ರೈತರು ರಸ್ತೆ ತೆರವುಗೊಳಿಸಿದ ನಂತರ ವಾಹನ ಸಂಚಾರ ಮತ್ತೆ ಸಹಜ ಸ್ಥಿತಿಗೆ ಮರಳಿತು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ರವೀಶ್, ಯತೀಶ್, ಸುರೇಶ್, ಶಿವಕುಮಾರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು, ರೈತ ಸಂಘದ ಕಾರ್ಯಕರ್ತರು, ಪ್ರತಿನಿಧಿಗಳು ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ನಾವು ಅರ್ಥಬೇಕಾಗ್ತದೆ, ಏನು
ನಾವಿಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಏನ್ ಚಾನೆಲ್ನ ನಾವು ತಡೆದು ನಿಲ್ಸಿದೀವಿ, ಇದು ಮುಂದೆ ಅಲ್ಲಿಗೆ ನೀರು ಹೋಗೋಕ್ಕೆ ಪ್ಲಾನ್ ಹಾಕಿರೋದು. ಏನ್ ನಮ್ಮ ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಪೂರ್ತಿ ನೀರ್ನ ಕುಡಿಯೋ ನೀರಿಗೆ ಅಂತ ತಗೊಂಡೋಗೋ ಪ್ಲಾನ್ ಇದು. ಹೂನಾರವಾಗಿ ಫಸ್ಟ್ ಕಾಲುವೆ ಮಾಡ್ಕೊಂತಾರೆ, ಆಮೇಲೆ ಹಳ್ಳ ಆಗ್ಬಿಡುತ್ತೆ, ನಮ್ಮ ನೀರೆಲ್ಲ ಅಲ್ಲಿ ಹೋಗುತ್ತೆ. ಇದು ಹೋರಾಟ ತೀವ್ರವಾಗಬೇಕು. ರೈತರುಗಳು ಕೂಡ ಅಷ್ಟೇ, ಏನು ಯಾರು ಮರ್ತ್ಕೋಬಾರ್ದು. ಬರಗಾಲ ಬಂದಿದೆ, ಬಿಡದಿಲಿ ರೈತರುಗಳು ಹೇಗೆ ಹೆಣ್ಮಕ್ಳುಗಳೆಲ್ಲ ಬೀದಿಗಿಳಿದು ಪರ್ಕೆಲ್ ಹೊಡಿತಾವ್ರ ಆಫೀಸರ್ಗಳಿಗೆಲ್ಲ, ಅದು ನಮ್ಮ ತಾಲೂಕಲ್ಲೂ ಆಗಬೇಕು. ಮತ್ತೆ ಗಂಡು ಮಕ್ಕಳು ಕೂಡ ಎಲ್ಲ ಎಡಮಟ್ಟೆ ಸರಿಕೆ. ನಾವು ಕೂಡ ಬಿಡದಿ ರೈತರಿಗೆ ಕೈ ಜೋಡಿಸೋಣ, ಹೋರಾಟಕ್ಕೆ ಬೆಂಬಲ ನೀಡೋಣ. ನಾವು ಕೂಡ ಎಡಮಟ್ಟೆ ಸರಿ ರೆಡಿ ಇಟ್ಕೊಂಡಿರ್ಬೇಕು. ಬಿಡದಿ ರೈತರಲ್ಲೂ ಒಂದು ಮನವಿ, ಅವರು ಕೂಡ ಎಡಮಟ್ಟೆ ತಗೊಂಡು ಸಾರ್ವಕೊಂಡು ರೂಪಿ ಕಳಿಸ್ಬೇಕು. ಎಲ್ಲರೂ ಮುಲಾಜಿಲ್ದಂಗೆ ಏನು ಕಾನೂನು ಇದೆ, 70 ರಿಂದ 80% ರೈತರು ಒಪ್ಪಿರು ಮಾತ್ರ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಏನು ಸೆಕ್ಷನ್ 13 ಮಾಡ್ತೀವಿ ಅಂತಾರೆ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಐತೆ. ಸ್ಟೇ ಇದು ಸೆಕ್ಷನ್ 13 ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ರೈತರು ಒಪಿನಿಯನ್ ಇಲ್ಲದೆ ಅಕ್ವೈರ್ ಮಾಡಿ ನೋಟಿಫಿಕೇಶನ್ ಮಾಡಕ್ ಹೊರಟಿದೆ. ಅದನ್ನ ನಮ್ಮ ತಾಲೂಕಲ್ಲೂ ಮಾಡ್ಯಾರೆ. ಏನ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ಗೆ ಅದೇ ರೀತಿ ಕಾನೂನು ಗಾಳಿಚೂರು ಅಕ್ವೈರ್ ಮಾಡಿ ಅವಾರ್ಡ್ ನೋಟಿಸ್ ಕೊಟ್ಟರು. ಅದ್ರ ಮೇಲೆ ಈಗ ಕೋರ್ಟ್ ಅಲ್ಲಿ ಸೋಮವಾರ ಆರ್ಡರ್ ಆಗ್ಬೋದು. ಆರ್ಡರ್ ಏನೇ ಇರಲಿ, ಯಾರೇ ಗೆದ್ರು ಸುಪ್ರೀಂ ಕೋರ್ಟ್ಗೆ ಹೋಗದೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಕಾಮಗಾರಿನ ಆಗಕ್ ಬಿಡ್ಕೊಡ್ದು. ರೈತರು ಮಾರಣ ಹೋಮ ಆಗುತ್ತೆ. ಗುಬ್ಬಿ ತಾಲೂಕು ಆಗ್ಬೋದು, ತುಮಕೂರು ಜಿಲ್ಲೆ ಏನ್ ಗ್ರಾಮಾಂತರ ಇರ್ಬೋದು, ತುಮಕೂರು ಇರ್ಬೋದು, ಏನ್ ತುರುವೇಕೆರೆ, ಚಿಕ್ಕನಾಕ್ನಲ್ಲಿ ಇರ್ಬೋದು, ನಮಗ್ ಕುಡಿಯಕ್ಕೂ ನೀರಿಲ್ದಂಗೆ ಏನ್ ಬಿಡದಿ ಕಾರ್ಯಕ್ರಮ ಮಾಡ್ತಾವ್ರೆ. ಇದು ಹೂನಾರ DK ಶಿವಕುಮಾರ್ ಏನು ಅವ್ರ ಜಮೀನುಗಳಿಗೆ ಸಾವಿರಾರು ಎಕರೆ ಬೇನಾಮಿ ಕೊಂಡಿಟ್ಟಿರೋ ಜಮೀನಿಗೆ ರೈತರನ್ನ ಬಲಿ ಕೊಟ್ಟು ಅವ್ರ ದುಡ್ಡು ಸಂಪಾದನೆ ಮಾಡಿ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ಗೆ ಕಪ್ಪ ತಲುಪಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾವ್ರೆ. ರೈತರೆಲ್ಲ ಎಚ್ಚೆತ್ಕೋಬೇಕು. ನಾವು ಕೂಡ ನಮ್ಮ ತಾಲೂಕಿಂದ ಚಳುವಳಿಗೆ ಬಿಡದಿಗೆ ಹೋಗೋಣ, ರೈತರಿಗೆ ಸಹಕಾರ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿದ್ದೀನಿ. ನಮಸ್ಕಾರ. ನಾವು ಬಿಡದಿ ಹೋರಾಟದ ಬಗ್ಗೆ ನಾವು ಇವ್ರು ಎಷ್ಟು ಇದು ಮಾಡಿದ್ರು ನಾವೇನು ಬಗ್ಗಲ್ಲ. ರೈತರುಗಳು ಗರಿ ಕಡಿ ಪರ್ಕೆಲ್ಲ ಹೊಡೆದವ್ರೆ, ಹುಣಸೆ ಬರಲು ಅವರಿಂದ ನೋಡಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಹೇಳೋದೇನಪ್ಪ ಅಂದ್ರೆ, ನಾವು ರೈತರು ಒಪ್ಪಿಗೆ ಇದ್ದಂತ ಮಾತ್ರನ ನೀವು ಕೊಡಬಹುದು ಅನ್ನುವಂಥ ಮಾತನ್ನ ಮೊನ್ನೆ ಹೇಳಿರುವಂಥದ್ದು. ಏನು ಸರ್ವೆಗೆ ಬಂದಂತ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಮೊನ್ನೆ ರೀಸೆಂಟ್ ಆಗಿ ಮಾಡಿರುವಂಥದ್ದು. ಇದಕ್ಕೆ ಏನಂತ ಹೇಳ್ತೀರಿ ಸರ್ ಅವರು? ಈಗ ನಮ್ಮ ಒಪ್ಪಿಗೆ ಇದ್ದು ಅಂತ ಅವ್ರು ಹೇಳ್ತಾರೆ. ರೈತರಲ್ಲಿ ಒಪ್ಪಿಗೆ ಯಾರಲ್ಲೂ ಇಲ್ಲ. ಅವ್ರು ಹೇಳ್ತಾರೆ ಒಪ್ಪಿಗೆ ಮಾಡಿ ಕೊಡ್ಬೋದು ಅಂತ. ಹೊತ್ಕೊಂಡಿರೋನು ಯಾರೋ ಒಪ್ಪಿಗೆ ಮಾಡ್ಕೊಂಡು ಕೊಟ್ಟಿರ್ತಾನೆ, ಅಷ್ಟು ಬಿಟ್ಟರೆ ಹೊರತು 1 ಎಕರೆ ಮೇಲ್ಪಟ್ಟಿರೋರು ರೈತರು ಬೆಳೆ ಬೆಳ್ಕೊಂತ ತಿಂದವರು ಇವತ್ತು ಭೂಮಿ ಕೊಟ್ಟು ಎಲ್ಲಿಗೆ ಹೋಗ್ತಾರೆ? ಅಕ್ಷಯ ಪಾತ್ರೆ ಇದ್ದಂಗೆ ನಮ್ಮ ಭೂಮಿ. ಇವತ್ತು ನಾವು ಅದರೊಳಗಡೆ ಅಕ್ಷಯ ಪಾತ್ರೆ ಒಳಗಡೆ ಅಕ್ಕಿ ಹಾಕಿದ್ರೆ ಅಕ್ಕಿ ಬರುತ್ತೆ, ಅದೇ ರೀತಿ ತೊಗರಿಬೇಳೆ ಹಾಕಿದ್ರೆ ತೊಗರಿಬೇಳೆ ಬರುತ್ತೆ, ಅದೇ ರೀತಿ ನಾವು ಹೊಲದಲ್ಲಿ ಏನು ಬೆಳೆ ಬೆಳಿತೀವಿ ಎಲ್ಲ ಬೆಳೆ ಕೊಡುತ್ತೆ. ಹಿಂಗೆ ಮಾರಿ ಏನು ದುಡ್ಡು ತಿನ್ನೋಕ್ಕಾಕೈತೆ ರೈತರು ಏನಾರ? ಈಗ ಸರ್ಕಾರಿ ಹುದ್ದೆ ಈಗ ರೈತರ ಮಕ್ಕಳು ಓದಿರೋರಿಗೆ ಸರ್ಕಾರಿ ಉದ್ಯೋಗ ಕೊಡೋಕ್ಕಾಗ್ತಾಯಿಲ್ಲ ಅವರು. ಇನ್ನು ಸರ್ಕಾರಿ ಉದ್ಯೋಗ ಎಲ್ಲಿಂದ ಕೊಡ್ತಾರೆ? ಅದೇ ಅವ್ರು ವಾಚ್ಮ್ಯಾನ್ ಗೇಟ್ ಕಾಯಕ್ಕೆ ಇಕ್ಕೊಂತಾರೆ ಅಷ್ಟೇ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಎಲ್ಲ ಮಾರಿಬಿಟ್ಟು ಆ ಗೇಟ್ ಕಾಯೋಕ್ಕೆ ನಮ್ಮನ್ನು ವಯಸ್ಸಾಧಾರಣ ಹುಡುಗರನ್ನೆಲ್ಲ ಅಲ್ಲಿಗೆ ಇಕ್ಕೊಂತಾರೆ ಅಷ್ಟೇ. ಅವರು ಇನ್ನೇನು ಮಾಡಲ್ಲ. ಹೋರಾಟ ಮಾಡಿದ್ರಿ, ಇದಕ್ಕೆ ಸಂಬಂಧಪಟ್ಟಂತ ಮುಂದಕ್ಕೆ ಏನು ಕರೆ ಕೊಡ್ತೀರಿ ನಿಮ್ಮ ರೈತ ಸಂಘ? ನಮ್ಮ ರೈತ ಸಂಘದ ವತಿಯಿಂದ ಪ್ರತಿ ಒಂದು ಹಳ್ಳಿಲೂ ಮಿನಿಮಮ್ ಒಂದು 10 ಜನ ನಾವು ಹೊರಟು ಬಿಡದಿಗೆ ಹೋಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಒಂದು ಕುಂಟೆನೂ ಸದಾ ನಾವು ಕೊಡಲ್ಲ ಜಮೀನು ಅವರಿಗೆ, ಸರ್ಕಾರಕ್ಕೆ. ನಾವು ಜಮೀನು ಇವಾಗಲೇ ಕೊಟ್ಟು ನಾವು ಎಲ್ಗೋಬೇಕು? ಇರೋದೇ ಜಮೀನು ಇವಾಗೆಲ್ಲ ಕಮ್ಮಿ ಐತಿ. ಸರ್ಕಾರದಲ್ಲಿ ಇದೇ ಐತಲ್ಲ ಗೋಮಾಳ ಎಲ್ಲ ವಶಪಡಿಸ್ಕೊಂಡು ಮಾಡಿ ಕೇಳಿಬಿಡಿ. ಅವರು FIR ದಾಖಲು ಮಾಡಿದ ರೈತರ ಮೇಲೆ, ಹಲ್ಲೆ ಮಾಡಿದಂಥ ರೈತರ ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ತಮ್ಮ ಪ್ರತಿಕ್ರಿಯೆ ಏನು ಸರ್ ತಮ್ಮ ರೈತ ಸಂಘದ ವತಿಯಿಂದ? ಅವ್ರು FIR ದಾಖಲು ಮಾಡಿದ್ರು ಬಿಡಲ್ಲ. ಇನ್ನು 1 ಕೇಸ್ ಅಲ್ಲ, ಇನ್ನು 4 ಕೇಸ್ ಹಾಕ್ಲಿ, ಯಾರೂ ರೈತರು ಬಿಡಲ್ಲ. ಭೂಮಿ ಅಂತೂ ಕೊಡೋದಲ್ಲ ಬಿಲ್ಕುಲ್ಲು, ಯಾವುದೇ ಕಾರಣಕ್ಕೂ ಬಿಡಲ್ಲ. 1 ಕೇಸ್ ಆದ್ರೆ ಎಷ್ಟು ಕೇಸರ ಹಾಕ್ಲಿ, ನಾವು ಹೋರಾಟ ಮಾಡ್ತೀವಿ. ನಾವು ಸ್ವಂತ ಕೈಯಿಂದ ಖರ್ಚಿಕ್ಕಿ ಲಾಯರ್ ನಡೆಸ್ಕೊಂಡು ನಾವು ಕೇಸ್ಗೆ ನಡೆಸ್ತೀವಿ ಹೊರತು ನಾವೇನು ಯಾರಿಗೇನು ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ. ಇನ್ನೊಂದು ಹೇಳ್ತಾ ಇದ್ದಾರೆ, ಕಲ್ಲಾಗ ಹೊಡೆದ್ರು ಅವರು ಒದೆ ತಿಂತೀವಿ, ಪರ್ಕೆನಾಗ ಹೊಡೆದ್ರು ಒದೆ ತಿಂತೀವಿ, ನಾವು ಮಾತ್ರ ರೈತರು ಕೊಡೋರ್ತಾಗ ಮಾತ್ರ ತಾಂತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ನೀವು? ರೈತರು ನೋಡಿ ಸರ್, ಯಾವುದೇ ಕಾರಣಕ್ಕೂ ಕೊಡಲ್ಲ. ಕಲ್ಲಾಗಾರ ಹೊಡಿತಾರೆ ರೈತರು, ಅವ್ರ ಮನೆ ನುಗ್ಗಿರು ಬಿಡ್ತಾರೆ. ಇವರು ಅಧಿಕಾರಿಗಳು ಮನೆಗೆ ಹೋಗಿ ನುಗ್ಗಿರು ಬಿಟ್ಬಿಡ್ತಾರೆ. 4 ಜನ ಸೆಕ್ಯೂರಿಟಿ ಇಕ್ಕೊಂಡಿರ್ತಾರೆ.
ರೈತರ ತೋಟಕ್ಕೆ ಬಂದುಬಿಟ್ರೆ ಬಿಟ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್.